ಡೂ ರೂಪದಲ್ಲಿ ಡೂ, ಡಸ್, ಡಿಡ್ ಮತ್ತು ವಿಲ್ ಇವುಗಳ ಅರ್ಥ ಮತ್ತು ಬಳಕೆ. ಡೂ ರೂಪದಲ್ಲಿ ಡೂ, ಡಸ್, ಡಿಡ್ ಮತ್ತು ವಿಲ್ ಇವುಗಳ ಅರ್ಥ ಮತ್ತು ಬಳಕೆ. ಇಂಗ್ಲಿಷ್ ವ್ಯಾಕರಣದಲ್ಲಿ ಡೂ ಫಾರ್ಮ್, ಡೂ ರೂಪಗಳು ಅತ್ಯಂತ ಪ್ರಮುಖವಾದ ಮೂರನೇ ಭಾಗವಾಗಿದೆ. ನಾವು ಈಗಾಗಲೇ ಬಿ ರೂಪಗಳು ಅಂದರೆ ಸ್ಥಿತಿ ಮತ್ತು ಸ್ಥಳ ಮತ್ತು ಹ್ಯಾವ್ ರೂಪಗಳನ್ನು ಸೌಮ್ಯ ಬಳಿ ಇರುವುದು ಕಲ್ತಿದ್ದೇವೆ. ಬಿ ಅಂದರೆ ಸ್ಥಿತಿ ಸ್ಥಳ, ಹ್ಯಾವ್ ಅಂದರೆ ಸೌಮ್ಯ ಬಳಿ ಇರುವುದು ಇವುಗಳನ್ನು ಕಲ್ತಿದ್ದೇವೆ. ಇಂಗ್ಲಿಷ್ನಲ್ಲಿ ಬರುವ ಕ್ರಿಯೆಗಳನ್ನು ಆ್ಯಕ್ಷನ್ಸ್, ಉದಾಹರಣೆಗೆ ಓದು, ಬರೆ, ಓಡು, ತಿನ್ನು, ಕೆಲಸ ಮಾಡು ಸೂಚಿಸಲು ಡೂ ರೂಪಗಳು ಅತ್ಯಗತ್ಯ. ಕ್ರಿಯೆಗಳನ್ನು ಸೂಚಿಸಲಿಕ್ಕೆ ಅಥವಾ ಕ್ರಿಯೆಗಳ ಸಮೂಹಕ್ಕೆ ಡೂ ರೂಪ ಅಂತ ಹೇಳ್ತೇವೆ. ಯಾವುದೇ ಒಂದು ಸಾಮಾನ್ಯ ಕ್ರಿಯೆಯ ಆ್ಯಕ್ಷನ್ ವಾಕ್ಯಕ್ಕೆ ಇಲ್ಲ ನೆಗೆಟಿವ್ ಎಂದು ಹೇಳಲು ಅಥವಾ ಆ ವಿಷಯದ ಬಗ್ಗೆ ಪ್ರಶ್ನೆ ಕೇಳಲು ಈ ಡೂ ರೂಪ ಮುಖ್ಯ ಆಧಾರ. ಈಗ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಯಾವುದೇ ಒಂದು ಸಾಮಾನ್ಯ ಕ್ರಿಯೆಯ ವಾಕ್ಯಕ್ಕೆ ಇಲ್ಲ ಅಂದರೆ ನೆಗೆಟಿವ್ ಮತ್ತು ಪ್ರಶ್ನೆ ಕೇಳಲು ಡೂ ರೂಪ ಅತ್ಯಂತ ಅಗತ್ಯ, ಮುಖ್ಯ ಆಧಾರ. ಡೂ ರೂಪಗಳ ಕಾಲಾವಧಿ, ಟೆನ್ಸಸ್ ಆಫ್ ಡೂ ಫಾರ್ಮ್ಸ್. ಡೂ ರೂಪಗಳ ಕಾಲಾವಧಿ ಪ್ರೆಸೆಂಟ್, ಪ್ರಸ್ತುತ ಕಾಲ ಅಂದರೆ ವರ್ತಮಾನ ಕಾಲ. ಡೂ ಡಸ್ ಮಾಡುತ್ತೇನೆ, ಮಾಡುತ್ತಾರೆ ಇತ್ಯಾದಿ ಹೇಳಲಿಕ್ಕೆ. ಪ್ರೆಸೆಂಟ್ ಅಂದರೆ ವರ್ತಮಾನ, ಇಲ್ಲಿ ಡೂ ಡಸ್ ಬರ್ತದೆ. ಡೂ ಎಲ್ಲಿ ಭೂತಕಾಲ, ಡಿಡ್ ಮಾಡಿದೆ, ಮಾಡಿದರು, ಭೂತಕಾಲ ಡಿಡ್. ಫ್ಯೂಚರ್ ಭವಿಷ್ಯತ್ ಕಾಲ, ವಿಲ್ ಡೂ ಮಾಡಲಿದ್ದೇನೆ, ಮಾಡಲಿದ್ದಾರೆ. ಸೊ ವರ್ತಮಾನ ಅಂದರೆ ಮಾಡುತ್ತೇನೆ, ಮಾಡುತ್ತಾನೆ. ಭೂತಕಾಲ ಅಂದರೆ ಮಾಡಿದೆ, ಮಾಡಿದರು. ಭವಿಷ್ಯತ್ ಕಾಲ ಅಂದರೆ ಮಾಡಲಿದ್ದೇನೆ, ಮಾಡಲಿದ್ದಾರೆ, ಮಾಡುವ ನಿರ್ಧಾರ ಮಾಡಿದ್ದೇವೆ ಇತ್ಯಾದಿ. ಈಗ ಪ್ರೆಸೆಂಟ್ ಟೆನ್ಸ್, ಪ್ರಸ್ತುತ ಕಾಲ, ವರ್ತಮಾನ ಕಾಲ. ಡೂ ಡಸ್ ಪ್ರಸ್ತುತ ಸಮಯದಲ್ಲಿ ನಿಯಮಿತವಾಗಿ ಮಾಡುವ ಕೆಲಸಗಳು, ಹವ್ಯಾಸಗಳು ಅಥವಾ ಸತ್ಯಗಳನ್ನು ಹೇಳಲು, ನಕಾರಾತ್ಮಕ ಮಾಡಲು ಮತ್ತು ಪ್ರಶ್ನೆ ಕೇಳಲು ಡೂ ಡಸ್ ಬಳಸುತ್ತೇವೆ. ವರ್ತಮಾನ ಕಾಲದಲ್ಲಿ ನಿಯಮಿತವಾಗಿ ಮಾಡುವ ಕೆಲಸ, ಹವ್ಯಾಸ, ಸತ್ಯ, ನಕಾರಾತ್ಮಕ ವಾಕ್ಯ ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡಲು ಡೂ ಡಸ್ ನಾವು ಬಳಸುತ್ತೇವೆ. ಬಳಕೆಯ ನಿಯಮ, ಡೂ ಎಲ್ಲಿ ಬಳಸ್ತೇವೆ? ಡೂ ಐ, ವಿ, ಯು, ದೇ ಮತ್ತು ಬಹುವಚನ ಪ್ಲೂರಲ್ ಕರ್ತೃಗಳ ಜೊತೆಗೆ ಬಳಸಲಾಗುತ್ತದೆ. ಐ, ವಿ, ಯು, ದೇ ಮತ್ತು ಬಹುವಚನ ಕರ್ತೃಗಳ ಎದುರಿಗೆ ಡೂ ಬಳಸ್ತೇವೆ. ಡಸ್ ಎಲ್ಲಿ ಬಳಸ್ತೇವೆ? ಹಿ, ಶೀಟ್ ಮತ್ತು ಏಕವಚನ ಸಿಂಗ್ಯುಲರ್ ಯಾವುದೇ ಒಬ್ಬ ವ್ಯಕ್ತಿ, ಒಂದು ವಸ್ತು ಜೊತೆಗೆ ಡಸ್ ಬಳಸ್ತೇವೆ. ಉದಾಹರಣೆಗೆ ಐ ಡೂ ಮೈ ಹೋಮ್ ವರ್ಕ್ ಎವ್ರಿ ಈವ್ನಿಂಗ್. ನಾನು ಪ್ರತಿದಿನ ಸಂಜೆ ನನ್ನ ಮನೆಗೆಲಸವನ್ನು ಮಾಡುತ್ತೇನೆ. ಸಾಮಾನ್ಯ ಕ್ರಿಯೆ, ಇಲ್ಲಿ ಡೂ ಉಪಯೋಗಿಸ್ತೇವೆ ಅಂದರೆ ಐ ಡೂ ಮೈ ಹೋಮ್ ವರ್ಕ್. ಶಿ ಡಸ್ ಹರ್ ವರ್ಕ್ ವೆರಿ ಕ್ಲೀನ್ಲಿ. ಅವಳು ತನ್ನ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುತ್ತಾಳೆ. ಏಕವಚನ ಕ್ರಿಯೆ ಡಸ್ ಬಂತು. ಐ ಡು ನಾಟ್ ಲೈಕ್ ಕಾಫಿ. ನನಗೆ ಕಾಫಿ ಇಷ್ಟವಿಲ್ಲ. ನಕಾರಾತ್ಮಕ ವಾಕ್ಯ. ಲೈಕಿಗೆ ನಕಾರಾತ್ಮಕವಾಗಿ ಡೂ ನಾಟ್ ಬಂತು. ಅಂದರೆ ಲೈಕಿನಲ್ಲಿ ಡೂ ಹಿಡನ್ ಇತ್ತು, ಅದು ನಕಾರಾತ್ಮಕ ವಾಕ್ಯ ಆದಾಗ ಹೊರಗೆ ಬಂತು. ನನಗೆ ಕಾಫಿ ಇಷ್ಟವಿಲ್ಲ. ಐ ಡು ನಾಟ್ ಲೈಕ್ ಕಾಫಿ. ಡು ಯು ಸ್ಪೀಕ್ ಕನ್ನಡ. ನೀವು ಕನ್ನಡ ಮಾತನಾಡುತ್ತೀರಾ? ಪ್ರಶ್ನಾರ್ಥಕ ವಾಕ್ಯ ಕೇಳಲು ಡೂ ಸಹಾಯದಿಂದ ಕೇಳುತ್ತೇವೆ. ಈಗ ಪಾಸ್ಟ್ ಟೆನ್ಸ್, ಭೂತಕಾಲ. ಹಿಂದೆ ಮಾಡಿದ ಯಾವುದೇ ಒಂದು ಕೆಲಸವನ್ನು ತಿಳಿಸಲು, ಅದಕ್ಕೆ ಇಲ್ಲ ಎನ್ನಲು ಅಥವಾ ಪ್ರಶ್ನೆ ಕೇಳಲು ಡಿಡ್ ಬಳಸಲಾಗುತ್ತದೆ. ಬಳಕೆಯ ನಿಯಮ, ರೂಲ್. ಡಿಡ್ ಇದು ಎಲ್ಲ ಕರ್ತೃಗಳಿಗೆ, ಐ, ವಿ, ಯು, ದೇ, ಹಿ, ಶೀಟ್ ಏಕವಚನ ಮತ್ತು ಬಹುವಚನ ಎರಡಕ್ಕೂ ಒಂದೇ ಆಗಿರುತ್ತದೆ. ಉದಾಹರಣೆಗೆ ಐ ಡಿಡ್ ಅ ಮಿಸ್ಟೇಕ್ ಎಸ್ಟರ್ಡೇ. ನಾನು ನಿನ್ನೆ ಒಂದು ತಪ್ಪು ಮಾಡಿದೆ. ದೆ ಡಿಡ್ ದೇರ್ ಬೆಸ್ಟ್ ಇನ್ ದ ಮ್ಯಾಚ್. ಅವರು ಪಂದ್ಯದಲ್ಲಿ ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಹಿ ಡಿಡ್ ನಾಟ್ ಕಮ್ ಟು ಸ್ಕೂಲ್ ಎಸ್ಟರ್ಡೇ. ಅವನು ನಿನ್ನೆ ಶಾಲೆಗೆ ಬರಲಿಲ್ಲ. ಭೂತಕಾಲದ ನಕಾರಾತ್ಮಕ ವಾಕ್ಯ. ಡಿಡ್ ಯು ಸಿ ಮೈ ಕೀಸ್. ನೀವು ನನ್ನ ಕೀಲಿ ಕೈಗಳನ್ನು ನೋಡಿದಿರಾ? ಭೂತಕಾಲದ ಪ್ರಶ್ನೆ. ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ವಿಲ್ ಡೂ ಮುಂದೆ ಒಂದು ಕೆಲಸವನ್ನು ಮಾಡಲಿದ್ದೇನೆ ಅಥವಾ ಮಾಡಲಿದ್ದಾರೆ ಎಂದು ಹೇಳಲು ಇದನ್ನು ಬಳಸಲಾಗುತ್ತದೆ.
ಭವಿಷ್ಯದಲ್ಲಿ ಕೆಲಸವನ್ನು ಮಾಡ್ತೇವೆ ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ನಾವು ವಿಲ್ ಬಳಸ್ತೇವೆ. ಬಳಕೆಯ ನಿಯಮ ವಿಲ್ ಡು, ಇದು ಕೂಡ ಎಲ್ಲ ಕರ್ತೃಗಳಿಗೆ ಐ ವಿ ಯುದೇ ಹಿ ಶೀಟ್ ಒಂದೇ ಆಗಿರುತ್ತದೆ. ಉದಾಹರಣೆಗೆ ಐ ಡೂ ದಿಸ್ ವರ್ಕ್ ಟುಮಾರೋ, ನಾನು ಈ ಕೆಲಸವನ್ನು ನಾಳೆ ಮಾಡುತ್ತೇನೆ, ಭವಿಷ್ಯದ ಕ್ರಿಯೆ. ವಿಲ್ ಡೂ ಅವರ್ ಬೆಸ್ಟ್ ಇನ್ ದಿ ಎಕ್ಸಾಮ್, ನಾವು ಪರೀಕ್ಷೆಯಲ್ಲಿ ನಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡುತ್ತೇವೆ. ದೇ ವಿಲ್ ನಾಟ್ ಡೂ ದ್ಯಾಟ್ ಅಗೇನ್, ಅವರು ಅದನ್ನು ಮತ್ತೊಮ್ಮೆ ಮಾಡುವುದಿಲ್ಲ, ಭವಿಷ್ಯದ ನಕಾರಾತ್ಮಕ ವಾಕ್ಯ. ವಿಲ್ ಯು ಡೂ ಮಿ ಎ ಫೇವರ್, ನೀವು ನನಗೊಂದು ಸಹಾಯ ಮಾಡುತ್ತೀರಾ, ಭವಿಷ್ಯದ ಪ್ರಶ್ನೆ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ನಲ್ಲಿ ಕಾನ್ಫಿಡೆನ್ಸ್ ಬೇಕು, ಇಂಗ್ಲೀಷ್ನಲ್ಲಿ ನಾವು ಮಾಡುವ ವಾಕ್ಯ ಸರಿಯೋ ತಪ್ಪು ಅಂತ ನಮಗೆ ಗೊತ್ತಾಗಬೇಕು, ಇಂಗ್ಲೀಷ್ನಲ್ಲಿರುವ ಅಂಜಿಕೆ ಮತ್ತು ಭಯ ಹೋಗಿ ಧೈರ್ಯದಿಂದ ಮಾತಾಡಬೇಕು ಅಂತ ಇದ್ದರೆ ನನ್ನ ನಂಬರಿಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ. ನಾನು ನಿಮಗೆ 3 ತಿಂಗಳ ಒಂದು ಕೋರ್ಸ್ ರಚಿಸಿದ್ದೇನೆ. ಅದರ ವಿಡಿಯೋ ನಾನು ನಿಮಗೆ ದಿನ ಬೆಳಿಗ್ಗೆ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. 3 ತಿಂಗಳು ಸಾಧಾರಣ 96+ ವಿಡಿಯೋಗಳಿವೆ ಅದರಲ್ಲಿ. ಅವುಗಳನ್ನೆಲ್ಲ ಕಳಿಸ್ತೇನೆ, ಒಂದೊಂದಾಗಿ ಕಳಿಸ್ತೇನೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ದಿನ, ಪ್ರಾಕ್ಟೀಸ್ ಅಂದರೆ ಪೆನ್ ಮತ್ತು ಪುಸ್ತಕ ತಗೊಂಡಲ್ಲಿ ಬರೀಲಿಕ್ಕೇನಿಲ್ಲ. ನಾನು ಪ್ರತಿ ವಿಷಯವನ್ನು 2 ಸಲ ಹೇಳಿದ್ದೇನೆ, ಅದನ್ನು ನೀವು ನನ್ನ ಜೊತೆ ರಿಪೀಟ್ ಮಾಡುವುದು. ಈ ಕೋರ್ಸಿನ ಮೂಲ ಉದ್ದೇಶ ರಿಪೀಟ್ ಆ್ಯಂಡ್ ಪ್ರಾಕ್ಟೀಸ್, ಅಂದರೆ ಲಿಸನ್ ಆ್ಯಂಡ್ ಪ್ರಾಕ್ಟೀಸ್ ಅಂತ ಹೇಳಿ. ಸೊ ನೀವು ಕೇಳುವುದು ಮತ್ತು ಪ್ರಾಕ್ಟೀಸ್ ಮಾಡೋದು, ಹಾಗೆ ಮಾಡಬೇಕು ನೀವು 3 ತಿಂಗಳು ಸತತ. ಹಾಗೆ ಮಾಡಿದರೆ ಖಂಡಿತವಾಗಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಈ ಕೋರ್ಸಿನ ಫೀ ಬರೀ ₹599, $599 ಓನ್ಲಿ. ಅದನ್ನು ನೀವು ನನಗೆ UPI ಮೂಲಕ, ಅಂದರೆ ಫೋನ್ಪೇ, ಗೂಗಲ್ ಪೇ ಮೂಲಕ ನನ್ನ ನಂಬರಿಗೆ ಕಳಿಸಿದರೆ, ಯಾವಾಗ ಕಳಿಸ್ತೀರೋ ಅವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ.